ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೀಗ ಒಂದು ಲೀನಿಯರ್ ಈಕ್ವೇಷನ್ ಸಾಲ್ವ್ ಮಾಡಿದ್ರಿ. ಈಗ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಯಾಕಂದರೆ ಇದು ವೆರಿ ಇಂಪಾರ್ಟೆಂಟು. ಇದರಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಬರುತ್ತೋ ಅಷ್ಟು ಮಾತ್ರ ನೀವು ಸ್ಟಡಿ ಮಾಡಿಕೊಂಡ್ರೆ ಸಾಕು. ಮ್ಯಾಕ್ಸಿಮಮ್ ಇದರಲ್ಲೇ ನಿಮಗೆ ಒಂದು ಸಿಸ್ಟಮ್ ಆಫ್ ಲೀನಿಯರ್ ಈಕ್ವೇಷನ್ಸಲ್ಲಿ ಬರುವಂತಹ ಪ್ರಾಬ್ಲಮ್ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ಬೋದು. ಫಸ್ಟ್ ಇದರಲ್ಲಿರುವಂತಹ ಪ್ರಾಬ್ಲಮ್ಸ್ನ ಚಾಚೂ ತಪ್ಪದೆ ಕರೆಕ್ಟಾಗಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ದಿಸ್ ಒನ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಫಸ್ಟ್ ನಾವು ಇದನ್ನು ಯಾವ ರೀತಿ ಬರ್ಕೊಬೇಕು ಅಂತೇಳಿ. ಫಸ್ಟ್ ಆರ್ಡ್ರಲ್ಲಿ ಬರ್ಕೊಳ್ಳಿ. ಸೊ ಇದು ನಾನು ಕೆಳಗಡೆ 2x + y minus 3z is equal to 0. ಅದೇ ರೀತಿ ಇದ್ರ ಕೆಳಗಡೆ x + y + z is equal to 2 ಅಂತಿದೆ. ಸೊ ಇದು ಮೂರು ಈಕ್ವೇಷನ್ ನಾನು ಬರ್ಕೊಂಡಿರೋದು ಅಂತದ್ದು. ಸೊ ಇಲ್ಲೇ ಒಂದನ್ನು ಸೇರಿಸ್ಬಿಟ್ಟಿದ್ದೀನಿ. ನೀವು ಈ ಥರ ಮಾಡಕ್ಕೆ ಹೋಗ್ಬೇಡಿ, ಮೂರನ್ನು ಬರ್ಕೊಳ್ಳಿ. ಈಗ ಇದನ್ನೇನು ಮಾಡಬೇಕು, ಫಸ್ಟ್ ನಾವು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರ್ಕೊಬೇಕಾಗತ್ತೆ. ಸೊ ಎ ಇಸ್ ಈಕ್ವಲ್ ಟು ಏನು ಮ್ಯಾಟ್ರಿಕ್ಸ್ ಇದೆ ಇದು ನಮ್ಗೆ ಗೊತ್ತಿದೆ, 1 2 1 ಅಂದರೆ ಎಕ್ಸ್ನ ಕೋಎಫಿಷಿಯಂಟ್ಸ್ ಬರ್ಕೊಬೇಕು, -1 1 1. ಅದೇ ರೀತಿ ಝೆಡ್ನ ಕೋಎಫಿಷಿಯಂಟ್ 1 -3 1 ಬರಿಬೇಕು. ಅದೇ ರೀತಿಯಲ್ಲಿ ನಮಗೆ ಈಗ ಎಕ್ಸ್ ಇದೆ. ಎಕ್ಸ್ ಅಂದರೆ ನಾವು ನೆನ್ನೆ ಹೇಳಿದ್ದೀನಿ, ಎಕ್ಸ್ ವೈ ಮತ್ತು ಝೆಡ್ ಬರ್ಕೊಬೇಕು. ಅದೇ ರೀತಿಯಲ್ಲಿ ಬಿ ಅಂತಂದರೆ ಬಲಗಡೆ ಇರುವಂಥ ವ್ಯಾಲ್ಯೂಸ್ನ ಬರ್ಕೊಬೇಕು, 4 0 2. ಸೊ ನಮಗೆಲ್ಲ ಗೊತ್ತಿದೆ. ಈಗ ನಾವು ಏನ ಸಾಲ್ವ್ ಮಾಡಬೇಕು, ಇದನ್ನು ನಾವು ಎ ಎಕ್ಸ್ ಇದನ್ನು ಮ್ಯಾಟ್ರಿಕ್ಸ್ ರೂಪದಲ್ಲಿ ಬರ್ಕೊಂಡಿದ್ದೆ ಆದರೆ ಎ ಎಕ್ಸ್ ಇಸ್ ಈಕ್ವಲ್ ಟು ನಿಮಗೆ ಬಿ ಅಂತ ಇರುತ್ತೆ. ಹಾಗಾದರೆ ನಮಗೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಎ ಇನ್ವರ್ಸ್ ಇಂಟು ಬಿ ಅಂತ ಆಗುತ್ತೆ. ಸೊ ಹಾಗಾದ್ರೆ ನಾವೀಗೇನು ಮಾಡಬೇಕು, ಎ ಇನ್ವರ್ಸ್ ಅಂದರೆ ನಮಗೆಲ್ಲ ಫಾರ್ಮುಲಾ ಗೊತ್ತು, ಅಡ್ಜಾಯಿಂಟ್ ಆಫ್ ಎ ಡಿವೈಡೆಡ್ ಬೈ ಡಿಟರ್ಮಿನೆಂಟ್ ಆಫ್ ಎ ಇಂಟು ಬಿ ಅಂತ. ಅಲ್ಲಿಗೆ ಫಸ್ಟ್ ನಾವು ಈಗೇನು ಮಾಡೋಣ, ಡಿಟರ್ಮಿನೆಂಟ್ ಆಫ್ ಎನ ಕ್ಯಾಲ್ಕುಲೇಟ್ ಮಾಡೋಣ. ಡಿಟರ್ಮಿನೆಂಟ್ ಆಫ್ ಎ ನಿಮಗೆ ಗೊತ್ತಿದೆ, ಇದರಲ್ಲಿ ಪ್ಲಸ್ ಮೈನಸ್ ಪ್ಲಸ್ನ ಬರ್ಕೋತೀರಿ. ಫಸ್ಟು ಬರ್ಕೊಂಡಾದ್ಮೇಲೆ ಏನಾಗುತ್ತೆ ನೋಡಿ, ಇಲ್ಲಿ ಪ್ಲಸ್ ಮೈನಸ್ ಪ್ಲಸ್ನ ಬರ್ಕೊಂಡಿದ್ದೀನಿ. ಎಲ್ಲರೂ ಇದೇ ಥರ ಬರ್ಕೊಳೋದನ್ನು ರೂಢಿ ಮಾಡ್ಕೊಬೇಕು. ಈಗ 1 × 1 1 1 + 3. ಅದೇ ರೀತಿ ಇಲ್ಲಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ +1 ಬರ್ಕೊಂಡೆ, 2 + 3 ಆಗುತ್ತೆ. ಅದೇ ರೀತಿಯಾಗಿ +1 × 2 1 2 ಮೈನಸ್ ಇರೋದು ಮತ್ತೆ 1 ಆಗುತ್ತೆ. ಕರೆಕ್ಟಾ? ಸೊ 2 1 2 -1. ನಮ್ಗೆ ಈಗ ವ್ಯಾಲ್ಯೂ ಏನು ಬರ್ತಾ ಇದೆ, 1 ಇದೆ ಆಚೆ ಕಡೆ, 3 + 1 4 ಆಯಿತು, 4 1 4, 2 + 3 5 5 1 5 ಆಯಿತು, 2 - 1 1 1 1 1 ಆಯಿತು. ಸೊ ಫೈನಲ್ ಆಗಿ ನಮ್ಗೆ ಬರ್ತಾ ಇರೋಂಥ ವ್ಯಾಲ್ಯೂ ಡಿಟರ್ಮಿನೆಂಟ್ ಆಫ್ ಎ 4 + 5 9 9 + 1 10. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ದಿ ಡಿಟರ್ಮಿನೆಂಟ್ ಆಫ್ ಎ. ಇಲ್ಲಿ ಕ್ಲಾರಿಟಿ ತಗೋತೀರಿ ಏನಂತ, ವಿಚ್ ಈಸ್ ನಾಟ್ ಈಕ್ವಲ್ ಟು 0. ನಾನು ಲಾಸ್ಟ್ ಪ್ರಾಬ್ಲಮಲ್ಲಿ ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ಡಿಟರ್ಮಿನೆಂಟ್ ಆಫ್ ಎ 0 ಬಂದರೆ ನಮಗೆ ಆನ್ಸರ್ ಎಕ್ಸಿಸ್ಟ್ ಆಗೋದಿಲ್ಲ. ಅದನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಟರ್ಮಿನೆಂಟ್ ಆಫ್ ಎ 0 ಆದರೆ ಏನಾಗುತ್ತೆ ಅನ್ನೋದ್ರ ಮೇಲೆ. ಈಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಅಡ್ಜಾಯಿಂಟ್. ಸೊ ಅಡ್ಜಾಯಿಂಟ್ಗೆ ನನಗೆ ಮ್ಯಾಟ್ರಿಕ್ಸ್ ಸ್ವಲ್ಪ ಮುಂದೆ ಇದ್ರೆ ಒಳ್ಳೇದಲ್ವಾ, ಅದಕ್ಕೆ ಏನು ಮಾಡ್ತೀನಿ, ಎಗೇನ್ ಐ ವಿಲ್ ರೈಟ್ ದ ಮ್ಯಾಟ್ರಿಕ್ಸ್ ಇಯರ್. ಸೊ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೂ ಅಷ್ಟೇ 2 ಶೀಟ್ ಇರೋ ಥರ. ಸೊ ಅಂದರೆ ನೀವು ಒಂದು ಶೀಟಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಈ ಥರ ಓಪನ್ ಮಾಡಿದಾಗ 2 ಶೀಟು ಸೆಂಟ್ರಲ್ ಈ ಥರ ಬರೋ ಥರ ಪ್ರಾಬ್ಲಮ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಒಂದು ಮ್ಯಾಟ್ರಿಕ್ಸ್ನ ಬರ್ಕೊಂಡ್ರೆ ಕಂಪ್ಲೀಟ್ ಪ್ರಾಬ್ಲಮ್ ಇಲ್ಲಿವರೆಗೂ ಮಾಡೋಕ್ಕೆ ನೋಡ್ಕೊಳಕ್ಕೆ ಈಸಿ ಆಗುತ್ತೆ. ನೀವು ಯಾವಾಗಲೂ ಪೇಜ್ ಟರ್ನ್ ಮಾಡಿ ಮಾಡೋ ಥರ ಮಾಡಿದಾಗ ನಿಮಗೆ ಇದು ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಈ ಕಡೆ 1 ಇರೋ ನಂಬರ್ನ ಪೇಜ್ ಟರ್ನ್ ಮಾಡೋಷ್ಟರಲ್ಲಿ ನೀವು 2 ಬರ್ಕೊಂಡ್ಬಿಡ್ತೀರಾ. ಕರೆಕ್ಟಾ? ಸೊ ಮತ್ತೆ ಮ್ಯಾಟ್ರಿಕ್ಸ್ನ ಬರ್ಕೋತೀನಿ. ಮ್ಯಾಟ್ರಿಕ್ಸಲ್ಲಿ ಏನಿದೆ, ಫಸ್ಟ್ ಎಲಿಮೆಂಟ್ ನಮ್ಗೆ ಗೊತ್ತಿದೆ 1 -1. ಸೊ 1 ಇದೆ. ಕರೆಕ್ಟಾ? ಎಗೇನ್ 2 1 3. ಕರೆಕ್ಟಾ? 2 1 3 ಇದೆ. ಸೊ ನೆಕ್ಸ್ಟ್ 2 1 -3 ಇದೆ, 2 1 -3. ಸೊ ನೋಡಿ, ನಾನೇ ಮಿಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇನ್ನು ಲಾಸ್ಟ್ ಇರುವಂಥ ರೋ 1 1 1 ಇದೆ. ಕರೆಕ್ಟಾ? ಸೊ ಲೆಟ್ ಮಿ ಚೆಕ್ ಒನ್ಸ್ ಅಗೇನ್. ಎಸ್, ಈಗ ಇದಕ್ಕೆ ನಾನು ಅಡ್ಜಾಯಿಂಟ್ ಮಾಡೋಕ್ಕೆ ನಾವೇನು ಮಾಡಬೇಕು, ಫಸ್ಟು ಕೋಫ್ಯಾಕ್ಟರ್ಸು C1 ಈಸ್ ಈಕ್ವಲ್ ಟು ಎಗೇನ್ C-1 ಈಸ್ ಈಕ್ವಲ್ ಟು C1 ಈಸ್ ಈಕ್ವಲ್ ಟು, ಅದೇ ರೀತಿಯಾಗಿ ಇಲ್ಲಿ C2 ಈಸ್ ಈಕ್ವಲ್ ಟು, ಇಲ್ಲಿ C1 ಈಸ್ ಈಕ್ವಲ್ ಟು C-3 ಈಸ್ ಈಕ್ವಲ್ ಟು, ಅಗೇನ್ ಇಲ್ಲಿ C1 ಈಸ್ ಈಕ್ವಲ್ ಟು C1 ಈಸ್ ಈಕ್ವಲ್ ಟು C1. ಸೊ ನಿಮಗೆ KCET-ನಲ್ಲೆಲ್ಲ ನಿಮಗೆ ಇದರಲ್ಲಿ ಮೈನರು ಮತ್ತು ಕೋ ಫ್ಯಾಕ್ಟರ್ನ ಕಂಡುಹಿಡಿದ್ರ ಮೇಲೆ ತುಂಬ ಟ್ವಿಸ್ಟ್ ಪ್ರಾಬ್ಲಮ್ಸ್ ಬರ್ತವೆ. ಇದಾದಮೇಲೆ ನನಗೆ ಗೊತ್ತಿದೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ನ ಈ ಥರ ಹಾಕ್ಕೊಬೇಕು. ಈಗ ಎಲಿಮೆಂಟ್ಸ್ನ ಬರಿತಾ ಹೋಗ್ತೀನಿ ನೋಡಿ. ಸೊ ಈ ಎಲಿಮೆಂಟ್ ಅಂದರೆ ನಾವು ಇದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ. 1 ಮತ್ತು +3 ಆಯಿತು, 1 ಮತ್ತು
+3 ಬರ್ತಾ ಇದೆ. ಸೊ ನಿಮ್ಗೆ ಗೊತ್ತಿದೆ ಡಿಟರ್ಮಿನೆಂಟ್ ಎಕ್ಸ್ಪಾನ್ಷನ್ ಥರನೇ ಈ ವ್ಯಾಲ್ಯೂ ತೊಗೊಬೇಕಾದ್ರೆ ಈ ವ್ಯಾಲ್ಯೂ ಬಿಟ್ಬಿಟ್ಟು ಈ ಕಾಲಮ್ ಮತ್ತು ರೋ ಬಿಟ್ಬಿಟ್ಟು ಈ 4 ಎಲಿಮೆಂಟ್ಸ್ನ ತೊಗೊಬೇಕು. 1 1 +3 ಆಯಿತು. ಸೊ ಇದು ನಮಗೆ ಎಷ್ಟು ಬರ್ತಾ ಇದೆ, +4 ಬರ್ತಾ ಇದೆ. ಅದೇ ರೀತಿ ಈ ಎಲಿಮೆಂಟಿಗೆ ಈ ಕಾಲಮ್ ಮತ್ತು ರೋ ಬಿಡಬೇಕು. ಸೊ ಹಾಗಾದ್ರೆ ಇಲ್ಲಿ 2 ಮತ್ತು 1 ಬರ್ತಾ ಇದೆ. 2 ಇಲ್ಲಿ +3 ಬರುತ್ತೆ. ಸೊ 2 + 3 5 ಆಯಿತು, ನಿಮಗೆ -5 ಬಂತು. ಇನ್ನು ಈ ಎಲಿಮೆಂಟ್ಗೆ ಈ ಕಾಲಮ್ ಮತ್ತು ಈ ರೋನ ಬಿಡಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದು ಮಾಡಬೇಕಾದ್ರೆ ನಾವೇನು ಮಾಡ್ತೀರಿ, ಪ್ರತಿಯೊಂದು ಇದೇ ಥರನೇ. ಸೊ ಈ ರೋ ಮತ್ತು ಈ ಕಾಲಮ್ನ ಬಿಡಬೇಕಾಗುತ್ತೆ. ಈ ಕಾಲಮ್ನ ಬಿಟ್ಟಾಗ ಉಳಿಯುವಂಥ ಎಲಿಮೆಂಟ್ ಏನಿದೆ ಅದನ್ನು ನಾವು ಬರ್ಕೊಬೇಕು. ಸೊ 2 1 1 1. ಸೊ 2 1 1 ಅಂದರೆ 2 1 2 -1 ನಮ್ಗೇನು ಸಿಗ್ತಾ ಇದೆ, +1 ಸಿಗ್ತಾ ಇದೆ. ಅದೇ ರೀತಿಯಾಗಿ C2 ಈ ಕಾಲಮ್ ಮತ್ತು ಈ ರೋ ಬಿಡಬೇಕು. -1 × 1 -1 -2 ಏನಾಯ್ತು, ಇದು +2 ಆಯಿತು. ಕರೆಕ್ಟಾ? ಸೊ ನಮಗೆ ಇದೇನು ಸಿಕ್ಕಿದೆ, +2 ಸಿಕ್ಕಿದೆ. ಅದೇ ರೀತಿಯಾಗಿ ನಾವೀಗ ನೆಕ್ಸ್ಟ್ ಎಲಿಮೆಂಟ್ಗೆ ಹೋಗೋಣ. +2 ಅನ್ನುವಂಥ ಎಲಿಮೆಂಟ್ ಸಿಕ್ಕಿದೆ. ಈಗ ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಯಾವುದು, ಈ ಸೆಂಟ್ರಲ್ ಇರುವಂತಹ ಎಲಿಮೆಂಟು ಈ ಕಾಲಮ್ ಮತ್ತು ಇರೋ ಬಿಟ್ಟರೆ 1 1 1 -1 ನಿಮಗೇನು ಬರ್ತಾ ಇದೆ, 1 - 1 0. ಸೊ ಅದು 0 ಆಯಿತು. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಈ ಎಲಿಮೆಂಟ್ಗೆ ಈ ಕಾಲಮ್ ಮತ್ತು ಇರೋನ ಬಿಡ್ತೀನಿ. ಸೊ ಐ ವಿಲ್ ಎರೇಸ್ ದಿಸ್ ಒನ್. ಈ -3 ಈ ಕಾಲಮ್ ಮತ್ತು ಇರೋ ಬಿಟ್ಟರೆ 1 + 1 ಆಗುತ್ತೆ. ಇಟ್ ವಿಲ್ ಬಿಕಮ್ 1 + 1. ಸೊ ನಿಮಗೇನಾಯಿತು, -2 ಆಗುತ್ತೆ. ಇದೇನಾಗುತ್ತೆ, -2 ಆಗುತ್ತೆ. ಇನ್ನು ಲಾಸ್ಟ್ ರೋಗೆ ಬರ್ತೀನಿ. 1ಗೆ ಈ ಕಾಲಮು ಈ ರೋನ ಬಿಡ್ತೀನಿ. -1 3 ಇಟ್ ವಿಲ್ ಬಿಕಮ್ +3 -1. ನಿಮ್ಗೆ ಏನು ಸಿಗ್ತಾ ಇದೆ, +2 ಸಿಗ್ತಿದೆ. ಅದೇ ರೀತಿಯಾಗಿ ನಿಮಗೆ ಇಲ್ಲಿ ಇರುವಂಥ ಎಲಿಮೆಂಟ್ 1 ಈ ಕಾಲಮ್ ಇರೋ ಬಿಡ್ತೀನಿ. -3 -2 ಸೊ -5 ಆಯಿತು. ಇಟ್ ವಿಲ್ ಬಿಕಮ್ +5. ಅದೇ ರೀತಿಯಾಗಿ ಲಾಸ್ಟ್ ಎಲಿಮೆಂಟ್ ಇಲ್ಲಿ 1 ಇದೆ, ಈ ಕಾಲಮ್ ಇರೋ ಬಿಡ್ತೀನಿ. ಇಟ್ ವಿಲ್ ಬಿಕಮ್ 2 ಯಾವ ಟು ಮಲ್ಟಿಪ್ಲೈ ಮಾಡಿದಾಗ 1 1 1 +2 ಆಗುತ್ತೆ. ಇಟ್ ವಿಲ್ ಬಿಕಮ್ +3. ಕರೆಕ್ಟಾ? ಇಟ್ ವಿಲ್ ಬಿಕಮ್ +3. ಹಾಗಾದರೆ ನಮ್ಗೆ ಸಿಕ್ಕಿರುವಂಥ ಎಲಿಮೆಂಟ್ಸ್ ಇಲ್ಲಿ ನೋಡಿದಾಗ, ಸೊ ಐ ವಿಲ್ ರೈಟ್ ಇನ್ ದಿಸ್ ಒನ್. ಇಲ್ಲಿ 4 ಸಿಕ್ಕಿದೆ, ಅಗೇನ್ -5 ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ನಮಗೆ 1 ಸಿಕ್ಕಿದೆ. ಸೊ ಇಲ್ಲಿ ನಮಗೆ 2 ಸಿಕ್ಕಿದೆ. ಇಲ್ಲಿ ನಮಗೆ 0 ಸಿಕ್ಕಿದೆ. ಇಲ್ಲಿ ನಮಗೆ -2 ಸಿಕ್ಕಿದೆ. ಇಲ್ಲಿ ನಮಗೆ 2, ಅಗೇನ್ 5, ಅಗೇನ್ 3 ಇಯರ್. ಕರೆಕ್ಟಾ? ಸೊ ಹಾಗಾದ್ರೆ ನಾವು ಇದನ್ನೇನು ಮಾಡೋಣ, ಇಲ್ಲಿ ಅಡ್ಜಾಯಿಂಟ್ನ ಡೈರೆಕ್ಟಾಗಿ ಬರ್ಕೊಬೋದು. ಅಡ್ಜಾಯಿಂಟ್ ಹೆಂಗೆ ಸರ್ ಡೈರೆಕ್ಟಾಗಿ ಬರೆಯೋದು ಅಂತಂದರೆ, ಸೊ ಇಟ್ ಈಸ್ ವೆರಿ ಸಿಂಪಲ್. ಯು ಕ್ಯಾನ್ ರೈಟ್ ದಟ್ ಥಿಂಗ್ಸ್ ಇನ್ ದ ಫಾರ್ಮ್ ಆಫ್ ಎ ಕಾಲಮ್. ಸೊ ದೇರ್ ಫೋರ್ ಅಡ್ಜಾಯಿಂಟ್ ಆಫ್ ಎ ಈಸ್ ಈಕ್ವಲ್ ಟು, ನೀವು ಏನೀಗ ಎಲಿಮೆಂಟ್ಸ್ನ ಬರ್ಕೊಂಡಿದ್ದೀರಲ್ಲ ಇದನ್ನ ಕಾಲಮ್ ರೂಪದಲ್ಲಿ ಬರ್ಕೊಳ್ಳಿ. 4 - 5 1. ಸೊ ಇಟ್ ಈಸ್ 4 - 5 1 ಒಂದು ಕಾಲಮ್ ಆಯಿತು. ಇಲ್ಲಿ 2 0 -2 ಬಂದಿದೆ. ಸೊ ವಿ ಗಾಟ್ 2 0 -2 ಬಂದಿದೆ. ಅದೇ ರೀತಿಯಾಗಿ ಇಲ್ಲಿ ನಮ್ಗೆ ಏನು ಬಂದಿದೆ, 2 5 3 ಬಂದಿದೆ. ಸೊ ವಿ ಗಾಟ್ ಇಯರ್ 2 5 3 ಬಂದಿದೆ. ಸೊ ದಿಸ್ ಈಸ್ ವಾಟ್ ಅಡ್ಜಾಯಿಂಟ್ ಆಫ್ ಎ. ಹಾಗಾದರೆ ಫೈನಲಿ ನಮ್ಗೆ ಬೇಕಾಗಿರುವಂಥದ್ದು ಈಗ x is equal to substitute ಮಾಡ್ಕೊಳ್ಳೋಣ. x is equal to what is the solution we got actually, x is equal to a inverse ಅಂದ್ರೆ adjoint of a divided by determinant of a into ನಾವೇನು ಬರ್ಕೋತೀರಿ, b ನ ಬರ್ಕೋತೀರಿ. ಸೊ ನಾವು substitute the adjoint of a here. adjoint of a 4 - 5 1 2 2 0 0 5 -2 3. ಓಕೆನಾ? ಸೊ ಹೋಪ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಅನಿಸ್ತಾ ಇದೆ. ಅರ್ಥ ಆಗಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಲ್ಲಿ 10 ಬರುತ್ತೆ, ಯಾಕಂದರೆ ಡಿಟರ್ಮಿನೆಂಟ್ ಆಫ್ ಇದು. ಇನ್ನು ಪಕ್ಕದಲ್ಲಿರುವಂತಹ ಬಿ ವ್ಯಾಲ್ಯೂ ಯಾವುದು? ಸೊ ಬಿ ವ್ಯಾಲ್ಯೂ ನಾವು ಬರ್ಕೊಳ್ಳೋಣ. ಬಿ ಈಸ್ ನಥಿಂಗ್ ಬಟ್ 402 ಇದೆ ಸರ್, ಕರೆಕ್ಟಾ? ಸೊ 402 ಇದೆ, ದಟ್ ಈಸ್ 402. ಸೊ ಈಗ ನಾನೇನು ಮಾಡಬೇಕು, ಈ 1/10ನ ಪಕ್ಕದಲ್ಲಿ ಬರ್ಕೊಳ್ಳೋಣ. 1/10 ಇಂಟು ಇವೆರಡು ಮಲ್ಟಿಪ್ಲೈ ಮಾಡಬೇಕು, ರೋ ಇಂಟು ಕಾಲಮ್. ಸೊ 4 4 16 ಪ್ಲಸ್ 2 ಇಂಟು 0 0 ಪ್ಲಸ್ 2 2 4. Again -5 4s 20, 0 into 0 0 plus 5 2s 10, 1 4s 4 4 minus 0 ಅಥವಾ ಪ್ಲಸ್ 0 ಮಾಡ್ಕೊಳ್ಳಿ, ಪ್ಲಸ್ 3 2s 6. ಸೊ ಇಲ್ಲಿ ಕನ್ಫ್ಯೂಸ್ ಆಗಿರ್ಬೋದು. -2 into 0
+0 ಬರೆದ್ರು ಆಯಿತು, -0 ಬರೆದ್ರು ಆಯಿತು. ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಸರ್ ಅಂದರೆ ಯು ಕ್ಯಾನ್ ರೈಟ್ ಮೈನಸ್ ಓನ್ಲಿ, ನೋ ಪ್ರಾಬ್ಲಮ್ ವಿತ್ ದಟ್. ಸೊ ಈಗ ಹಾಗಾದರೆ ನೆಕ್ಸ್ಟ್ 1/10 ಇಂಟು 16 + 4 20 -20 + 10 -10 6 + 4 again you are getting 10. So now you have to divide each element by 10. Finally we are getting this as, so what is the value? 10 ಇಂದ ಈ 20 ಡಿವೈಡ್ ಮಾಡಿದ್ರೆ ನಿಮ್ಗೆ ಏನು ಸಿಗ್ತಾ ಇದೆ? 10 ಸಿಗ್ತಾ ಇದೆ. ಅಗೇನ್ 10 -1 ಹೋದ್ರೆ ನಿಮಗೆ -1 ಸಿಗ್ತಾ ಇದೆ, 10 ಹೋದ್ರೆ 1 ಸಿಗ್ತಾ ಇದೆ. ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ವಾಟ್ ವಿ ಗಾಟ್, ಕರೆಕ್ಟಾ? ಸೊ ದಿಸ್ ಇಸ್ 10 2s, ಇಲ್ಲಿ ನಮಗೆ 10 ಅಲ್ಲ ಬರೋದು, ವಿ ವಿಲ್ ಗೆಟ್ ಇಟ್ ಆಸ್ ವಿಚ್ ಒನ್? We will get it as 2. So these are the value we got. This is nothing but what? X, Y, again Z. So which means that whatever we are getting, X is equal to 2, Y is equal to -1, Z is equal to 1. So these are the required values for X, Y and Z. So if you want ಅಲ್ಲ, ಕಂಪಲ್ಸರಿ ನೀವು ಎಕ್ಸಾಮ್ ಅಲ್ಲಿ ವೆರಿಫೈ ಮಾಡಿದ್ರೆ ಒಳ್ಳೇದು. ಈ ವೆರಿಫಿಕೇಶನ್ ಹೆಂಗೆ, ಯಾಕೆ ಮಾಡಬೇಕು? ನಿಮಗೆ ಗೊತ್ತಿದೆ, ನಿಮಗೆ ಬಂದಿರುವಂತಹ ಆನ್ಸರ್ ಕರೆಕ್ಟಾ ಚೆಕ್ ಮಾಡಕ್ಕೆ ನಾವು ಮಾಡ್ತೀರಿ. ಸೊ ಇಲ್ಲಿ ಸಿಂಪಲ್ ಈಕ್ವೇಶನ್ X + Y + Z ಇದೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಕನ್ಸಿಡರ್ ದಟ್ ಈಕ್ವೇಶನ್, ಎನಿ ಆಫ್ ದಿ ಈಕ್ವೇಶನ್ ಕನ್ಸಿಡರ್ ಮಾಡ್ತೀನಿ. ಸೊ LHS ಕನ್ಸಿಡರ್ ಮಾಡ್ತಾ ಇದ್ದೀನಿ. ಇದು ವೆರಿಫಿಕೇಶನ್ ಪಾರ್ಟ್ ನಿಮಗೆ ಎಕ್ಸಾಮ್ ಅಲ್ಲಿ ಬರೀಬೇಕು ಅಂತ ಇಲ್ಲ, ಬಟ್ ನಾವು ವೆರಿಫೈ ಮಾಡ್ಕೊಳಕ್ಕೆ X + Y + Z. ಸೊ 2 -1 + 1, 2 ಕ್ಯಾನ್ಸಲ್ ಆದರೆ ನಮಗೆ 2 ಬರ್ತಿದೆ. ದಟ್ ಈಸ್ ಈಕ್ವಲ್ ಟು ವಾಟ್? RHS. ಸೊ ಹಾಗಾದ್ರೆ ನಮಗೆ ಥರ್ಡ್ ಈಕ್ವೇಶನ್ ನೋಡಿದಾಗ, ಸೊ ಹಿಯರ್ ಯು ಆರ್ ಗೆಟಿಂಗ್ ಥರ್ಡ್ X + Y + Z is equal to 2. ಸೊ ಕ್ಲಿಯರ್ ಆಗಿ ವಿ ಗಾಟ್ ದಟ್ ರೈಟ್ ಹ್ಯಾಂಡ್ ಸೈಡ್ 2 ಬಂದಿದೆ. ಹಾಗಾದ್ರೆ ನಾವು ಮಾಡುವಂತ ಪ್ರಾಬ್ಲಮ್ಮು 100% ಪಕ್ಕಾ ಕರೆಕ್ಟ್ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ನೀವು ಎಕ್ಸಾಮ್ ಅಲ್ಲಿ ಕೂಡ ಈ ರೀತಿ ಬಾಕ್ಸ್ ಹಾಕಿ ಬರೆದಾಗ ವ್ಯಾಲ್ಯೂಯೇಷನ್ ಮಾಡೋರಿಗೆ ತುಂಬಾ ಸುಲಭ ಆಗುತ್ತೆ. X ಮತ್ತೆ Y ಮತ್ತೆ Z ನೋಡ್ಬಿಟ್ಟು ನಿಮಗೆ ಬಂದಿರೋದು ಕರೆಕ್ಟಾ ಇಲ್ವಾ ಅಂತ ಎಂಟೈರ್ ಪ್ರಾಬ್ಲಮ್ಗೆ. ಸೊ ನಿಮ್ಗೆ ಇಲ್ಲಿ 5 ಮಾರ್ಕ್ಸ್ ಅನ್ನ ಈಸಿಯಾಗಿ 5 ಮಾರ್ಕ್ಸ್ ಅನ್ನ ಕೊಡ್ತಾರೆ. ಓಕೆನಾ? ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್. ಮತ್ತೆ ನಿಮಗೆ ಬೇಕಾಗಿರುವಂತಹ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ನನ್ನ ವೆಬ್ಸೈಟ್ ಆದಂತಹ mathswithme.in ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಎಲ್ಲ ಇದು ನಿಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ, ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ಸೊ ಯು ಕ್ಯಾನ್ ಡೌನ್ಲೋಡ್ ಅಂಡ್ ಯು ಕ್ಯಾನ್ ಪ್ರಾಕ್ಟೀಸ್ ಆಲ್ ದ ಪ್ರಾಬ್ಲಮ್. ಸೊ ಇದೇ ರೀತಿಯಾಗಿ ಇಷ್ಟು ಮಿನಿಮಮ್ ನೀವು ಬರೀಲೇಬೇಕಾಗುತ್ತೆ ಇದು 5 ಮಾರ್ಕ್ಸ್ ಬರಬೇಕು ಅಂತಂದ್ರೆ. ಇನ್ನು ಯಾವುದೇ ರೀತಿಯಾದಂತಹ ಶಾರ್ಟ್ ಕಟ್ಸ್ ನ ಯೂಸ್ ಮಾಡಕ್ ಹೋಗ್ಬೇಡಿ, ಅವಾಗ ನೀವು ಅಲ್ಲಿರುವಂತಹ ಸ್ಟೆಪ್ಸ್ ಇರುವಂತಹ ಮಾರ್ಕ್ಸ್ ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಯಾಕಂದ್ರೆ ಒಂದೊಂದು ಪ್ರಾಬ್ಲಮ್ ಯಾಕೆ ಮಾಡ್ತಾ ಇದೀನಿ ಅಂತಂದ್ರೆ, ಇದು ವಿಡಿಯೋ ಆಲ್ರೆಡಿ ತುಂಬಾ ಲೆಂತ್ ಆದಾಗ ನೀವು ಪ್ರಾಬ್ಲಮ್ ಪ್ರಾಕ್ಟೀಸ್ ಮಾಡೋದು ತುಂಬಾ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಇರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಲೀನಿಯರ್ ಈಕ್ವೇಶನ್ ಪ್ರಾಬ್ಲಮ್ಸ್ ತುಂಬಾ ಕಡಿಮೆ ಇದೆ, ಅದನ್ನ ಒಂದು 4-5 ಇದಾವೆ, ಅದನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.